ಹಾಯ್ ಸ್ನೇಹಿತರೆ, ನೋಡಿ, ನಿಜವಾದ ಪ್ರೀತಿ ಯಾವತ್ತೂ ಯಾರಿಗೂ ಮೋಸ ಮಾಡುವುದಿಲ್ಲ. ಆದರೆ ಪ್ರೀತಿಸುವವರೇ ಪ್ರೀತಿಗೆ ತುಂಬಾ ಮೋಸ ಮಾಡುತ್ತಾರೆ. ನೋಡಿ, ಕೆಲವರು ನಿಜವಾದ ಪ್ರೀತಿಯನ್ನು ಅರ್ಥನೇ ಮಾಡಿಕೊಳ್ಳುವುದೇ ಇಲ್ಲ. ನಿಜವಾದ ಪ್ರೀತಿ ಏನು ಅಂತ ತಿಳಿದೇ ಸುಮ್ಮನೆ ನನಗೂ ಪ್ರೀತಿಯಾಗಿದೆ ಅಂತ ಇರ್ತಾರೆ. ಮತ್ತು ಇನ್ನೊಂದು ಏನೆಂದರೆ, ದಿನವಿಡೀ ಫೋನ್ನಲ್ಲಿ ಮಾತನಾಡುವುದಷ್ಟೇ ಪ್ರೀತಿಯಲ್ಲ. ನೋಡಿ, ಕಾಲ್ನಲ್ಲಿ, ಮೆಸೇಜ್ನಲ್ಲಿ, ಎಲ್ಲೆಂದರಲ್ಲಿ ಸುತ್ತುವುದು, ತಿರುಗಾಡುವುದು ಅಷ್ಟೇ ಪ್ರೀತಿ ಆಗುವುದಿಲ್ಲ. ಏನು ಗೊತ್ತಾ ಸ್ನೇಹಿತರೆ, ಪ್ರೀತಿ ಅನ್ನೋದು ಎರಡು ದೇಹಗಳ ಸಂಬಂಧ. ಅದು ಜನ್ಮ ಜನ್ಮದ ಅನುಬಂಧವಾಗಿರುತ್ತೆ. ನಿಜವಾದ ಪ್ರೀತಿಯ ಲಕ್ಷಣಗಳನ್ನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವವರು ನಿಮ್ಮನ್ನು ನಿಜವಾಗಲೂ ಪ್ರೀತಿಸುತ್ತಿದ್ದೇನೆ ಎಂದು ಎಲ್ಲರ ಮುಂದೆ ಹೇಳುವುದಿಲ್ಲ. ಯಾಕಂದರೆ ಅವರ ಮನಸ್ಸಿನಲ್ಲಿ ಇರುವ ಧೈರ್ಯ ಅವರ ತುಟಿಗಳ ಮೇಲೆ ಇರುವುದಿಲ್ಲ. ಅದಕ್ಕೆ ನೀವು ಅವರ ಕಣ್ಸನ್ನೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಬೆಳಗಿನ ಜಾವ ಹಕ್ಕಿಗಳ ಕಲವರದಂತೆ ನಿಮ್ಮನ್ನು ಪ್ರೀತಿಸುವವರು ಎದುರು ಬಂದರೆ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ನಿಮ್ಮ ಹೃದಯ ಬಡ್ಕೊಳ್ತಾ ಇರುತ್ತೆ. ಅದೇ ನಿಜವಾದ ಪ್ರೀತಿ ಆಗಿರುತ್ತೆ. ನೋಡಿ, ನೀವು ಸುಮ್ಮನೆ ಯಾರ ಮೇಲಾದರೂ ಸಿಟ್ಟು ಮಾಡಿಕೊಂಡರೆ, ಯಾರಿಗಾದರೂ ಬೈದರೆ, ಹುಚ್ಚರಂತೆ ಆಡಿದರೆ ಇವೆಲ್ಲವೂ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾರೆ. ಮತ್ತು ಬೇರೆಯವರ ಮನಸ್ಸಿಗೆ ನೀವು ನೋವು ಮಾಡ್ತಾ ಇದ್ದರೆ ನೀವು ಬೇರೆಯವರ ಮನಸ್ಸಿಗೆ ನೋವು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಹೇಳುತ್ತಾರೆ. ಹೌದು, ಇದೇ ನಿಜವಾದ ಪ್ರೀತಿ. ಮತ್ತು ನಿಮ್ಮ ಉಸಿರಿನಲ್ಲಿ ಉಸಿರಾಗಿ, ನಿಮ್ಮ ಜೀವನದಲ್ಲಿ ಜೀವವಾಗಿ ನೀವು ಹೀಗಿರಬಾರದು, ಹಾಗಿರಬಾರದು. ನೀವು ನಾನು ಹೇಳಿದೆ ಹಾಗೆ ಇರಬೇಕು ಎಂದು ಪ್ರತಿ ಗಂಟೆಯೂ ಪ್ರತಿ ನಿಮಿಷವೂ ನಿಮ್ಮ ಬಗ್ಗೆನೇ ಚಿಂತೆ ಮಾಡುವವರೇ ನಿಜವಾಗಿ ಪ್ರೀತಿ ಮಾಡ್ತಾ ಇರುತ್ತಾರೆ. ನಿಜವಾದ ಪ್ರೀತಿ ಅಂದರೆ ಷರತ್ತುಗಳಿಲ್ಲದೆ ಪ್ರೀತಿಸುವುದನ್ನು, ಯಾವುದೇ ಉದ್ದೇಶವಿಲ್ಲದೆ ಮಾತನಾಡೋದು, ಕೇಳದೆ ಕೊಡುವುದು, ನಿರೀಕ್ಷೆಗಳು ಇಲ್ಲದೆ ಕಾಳಜಿ ವಹಿಸುವುದು. ಅದು ನಿಜವಾದ ಪ್ರೀತಿಯ ಆತ್ಮ. ಇಂಥವರನ್ನು ನಿಮ್ಮ ಜೀವನದಲ್ಲಿ ಯಾವತ್ತೂ ಕಳೆದುಕೊಳ್ಳಬೇಡಿ. ಪ್ರೀತಿ ಅಂದರೆ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬರ ಕಷ್ಟ ಏನು ಅಂತ ಅರ್ಥ ಮಾಡಿಕೊಳ್ಳಬೇಕು. ಎಂಥದೇ ಪರಿಸ್ಥಿತಿ ಬಂದರೂ ಒಬ್ಬರನ್ನ ಒಬ್ಬರು ಬಿಟ್ಟು ಹೋಗಬಾರದು. ಪ್ರೀತಿ ಅಂದರೆ ಅವರ ಮನದಾಳದ ಮಾತು. ಅವರು ಹೇಳದೇನೆ ಅರ್ಥ ಮಾಡಿಕೊಳ್ಳಬೇಕು. ಕಷ್ಟ ಸುಖದಲ್ಲಿ ಜೊತೆಗಿರುವುದು ಮತ್ತು ಎಲ್ಲದರಲ್ಲೂ ಅವರ ಜೊತೆ ನಿಸ್ವಾರ್ಥದಿಂದ ಬೆರೆತು ಹೋಗುವುದು. ಒಬ್ಬ ಬಡವ ವ್ಯಕ್ತಿ ತನ್ನ ಹೆಂಡತಿಯ ಜೊತೆ ಒಂದು ಗುಡಿಸಿಲಿನಲ್ಲಿ ವಾಸ ಮಾಡುತ್ತಿರುತ್ತಾನೆ. ಒಂದು ದಿನ ಅವನ ಹೆಂಡತಿಯ ತಲೆ ಕೂದಲು ತುಂಬಾ ಉದ್ದ ಬೆಳೆದಿದ್ದರಿಂದ ಅವಳು ಅವನಿಗೆ ಒಂದು ಬಾಚಣಿಕೆ ತಂದು ಕೊಡುವುದಕ್ಕೆ ಹೇಳುತ್ತಾಳೆ. ಆದರೆ ಆ ವ್ಯಕ್ತಿಯ ಹತ್ರ ಅವನ ಮುರಿದಿರೋ ವಾಚ್ ರಿಪೇರಿ ಮಾಡೋಕ್ಕೆ ಅಷ್ಟು ದುಡ್ಡು ಕೂಡ ಇರೋದಿಲ್ಲ. ಅವನ ಕೆಲಸಕ್ಕೆ ಆ ವಾಚ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೂ ಅವನು ಅದನ್ನು ರಿಪೇರಿ ಮಾಡಿಸುವುದಕ್ಕೂ ತನ್ನ ಹತ್ತಿರ ದುಡ್ಡು ಇಲ್ಲ ಅಂತ ಅವನ ಪರಿಸ್ಥಿತಿನ ಅವಳಿಗೆ ಅರ್ಥ ಮಾಡಿಸುತ್ತಾನೆ. ಅದನ್ನು ಕೇಳಿದ ಮೇಲೆ ಅವನ ಹೆಂಡತಿ ಅವನನ್ನು ಜಾಸ್ತಿ ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರವಾಗಿಲ್ಲ ಅಂತ ಸುಮ್ಮನೆ ಇರುತ್ತಾಳೆ. ಆ ವ್ಯಕ್ತಿ ಒಂದು ದಿವಸ ಕೆಲಸ ಮುಗಿಸಿ ಮನೆಗೆ ವಾಪಸ್ ಹೋಗಬೇಕಾದರೆ ಒಂದು ವಾಚ್ ಅಂಗಡಿಗೆ ಹೋಗಿ ಮುರಿದಿರೋ ವಾಚ್ ಮಾರಿ ಅದರಿಂದ ಬಂದ ದುಡ್ಡಿನಿಂದ ತನ್ನ ಹೆಂಡತಿಗೆ ಒಂದು ಬಾಚಣಿಕೆ ತೆಗೆದುಕೊಂಡು ಹೋಗುತ್ತಾನೆ.
ಅವನು ಮನೆಗೆ ವಾಪಸ್ ಬಂದಾಗ ಅವನ ಹೆಂಡತಿನ ನೋಡಿ ಅವನು ಒಂದೇ ಸಲ ಶಾಕ್ ಆಗಿ ಬಿಡುತ್ತಾನೆ. ಯಾಕಂದರೆ ಅವನ ಹೆಂಡತಿ ಅವಳ ಉದ್ದ ಕೂದಲನ್ನು ಸಣ್ಣಗೆ ಕಟ್ ಮಾಡಿಸಿರುತ್ತಾಳೆ. ಮತ್ತೆ ಅವಳು ತನ್ನ ಕೂದಲು ಮಾರಿ ಬಂದ ದುಡ್ಡಿಂದ ಆ ವ್ಯಕ್ತಿಗೆ ಒಂದು ವಾಚ್ ಖರೀದಿಸಿ ಅವಳ ಕೈಯಲ್ಲಿ ಹಿಡ್ಕೊಂಡು ನಿಂತಿರುತ್ತಾಳೆ. ಅವರಿಬ್ಬರು ಒಬ್ಬರನ್ನು ಒಬ್ಬರು ನೋಡಿದ ತಕ್ಷಣ ಅವರ ಕಣ್ಣಿಂದ ಕಣ್ಣೀರು ಹರಿಯುವುದಕ್ಕೆ ಶುರುವಾಗುತ್ತದೆ. ಯಾಕಂದರೆ ಅವರು ಮಾಡಿರುವ ಕೆಲಸಕ್ಕೆ ಅಲ್ಲ. ಅವರಿಗೆ ಒಬ್ಬರ ಮೇಲೆ ಒಬ್ಬರಿಗಿಂತ ಗಾಢವಾದ ಪ್ರೀತಿ ಮತ್ತು ಒಬ್ಬರ ಪರಿಸ್ಥಿತಿನ ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಸಹನೆಯಿಂದ. ಈ ಸಣ್ಣ ಕಥೆಯ ಸಾರಾಂಶ ಏನೆಂದರೆ, ಪ್ರೀತಿ ಅಂದರೆ ಬೇರೆಯವರಿಂದ ಬರೀ ಏನಾದರೂ ಒಂದನ್ನು ಬಯಸುವುದು ಅಲ್ಲ. ಪ್ರೀತಿ ಅಂದರೆ ಬೇರೆಯವರಿಂದ ಏನನ್ನು ಬಯಸದೆ, ಅವರ ಮನದಾಳದ ಮಾತನ್ನು ಅವರು ಹೇಳದೆ ಅದನ್ನು ಅರ್ಥ ಮಾಡಿಕೊಡೋದು. ಅವರ ಕಷ್ಟ ಸುಖ ದುಃಖ ನೋವು ನಲಿವು ಎಲ್ಲದರಲ್ಲೂ ಅವರ ಜೊತೆ ಸಮನಾಗಿ ನಿಸ್ವಾರ್ಥದಿಂದ ಬೆರೆತು ಹೋಗುವುದು. ಸ್ನೇಹಿತರೆ, ನಿಮಗೆ ನನ್ನ ಚಾನಲ್ ಇಷ್ಟವಾದಲ್ಲಿ ಒಂದು ಲೈಕ್, ಕಾಮೆಂಟ್, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.